ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಿಸುವ ಯೋಜನೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಈಗ ಅದೇ ರೀತಿಯ ಮತ್ತೊಂದು ಯೋಜನೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವೆ ಹೊಸ ವಿವಾದವನ್ನು ಸೃಷ್ಟಿ ಮಾಡಿದೆ. ಮಹಾರಾಷ್ಟ್ರ ಸರ್ಕಾರ ಕೊಲ್ಲಾಪುರ ಜಿಲ್ಲೆಯ ಇಚಲಕರಂಜಿ ಮತ್ತು ಅದರ ಸುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಪ್ರಸ್ತಾಪಿಸಿರುವ ರಾಧಾಕೃಷ್ಣ ನೀರಾವರಿ ಯೋಜನೆಗೆ ಈಗ ನೆರೆ ರಾಜ್ಯಗಳ ನಡುವೆ ಮತ್ತೊಂದು ಬೃಹತ್ ಅಂತಾರಾಜ್ಯ ನದಿ ನೀರು ಹಂಚಿಕೆ ವಿವಾದಕ್ಕೆ ನಾಂದಿಯಾಡ್ತಾ ಇದೆ. ಈ ಯೋಜನೆಯನ್ನು ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸಂಗ್ರಹವಾಗುವ ನೀರನ್ನು ಬಳಸಿಕೊಂಡು ರೂಪಿಸಲಾಗ್ತಾ ಇದೆ. ಕೃಷ್ಣಾ ನ್ಯಾಯಾಧೀಕರಣ ಮಹಾರಾಷ್ಟ್ರಕ್ಕೆ ಹಂಚಿಕೆ ಮಾಡಿರುವ ನೀರಿನ ಮಿತಿಯೊಳಗೆ ಈ ಯೋಜನೆಯನ್ನು ತರಲಾಗ್ತಾ ಇದೆ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಇದೇ ಯೋಜನೆ ಈಗ ಮೂರು ರಾಜ್ಯಗಳ ಮಧ್ಯೆ ದೊಡ್ಡ ರಾಜಕೀಯ ಮತ್ತು ಕಾನೂನು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಈ ಯೋಜನೆ ಹೇಗೆ ಮೂರು ರಾಜ್ಯಗಳ ಮೇಲೆ ಪರಿಣಾಮ ಬೀರಲಿದೆ ಎಂಬುದನ್ನು ನೋಡೋಣ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಪಿಲ್ಲರ್ ಕಾರ್ಯಕ್ರಮ. ನಾನು ಚಂದ್ರಪ್ಪ. ನಮಗೆಲ್ಲ ಗೊತ್ತಿರುವಂತೆ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಹಾದು ಹೋಗಿ ನಂತರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಪ್ರವೇಶಿಸಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಈಗ ಮಹಾರಾಷ್ಟ್ರದ ಮೇಲ್ಭಾಗದಲ್ಲಿ ಹೊಸದಾಗಿ ನೀರು ಸಂಗ್ರಹಿಸಿ ಎತ್ತುವುದರಿಂದ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬರುವ ನೀರಿನ ಪ್ರಮಾಣ ಬರೋಬ್ಬರಿ ಕಡಿಮೆಯಾಗಲಿದೆ. ಇದೇ ಆತಂಕ ಈಗ ರೈತ ಸಮುದಾಯವನ್ನು ಕಾಡ್ತಾ ಇದೆ. ರಾಧಾಕೃಷ್ಣನ ಯೋಜನೆ ಅಂತೇಳಿ ಕಸಿಂದ ಒಂದು ಯೋಜನೆಯನ್ನು ರೂಪಿಸ್ತಾ ಇದೆ. ಅದು 8 TMC ನೀರ ಸಾಮರ್ಥ್ಯವುಳ್ಳ ಅಣೆಕಟ್ಟನ್ನು ನಿರ್ಮಿಸಲಿಕ್ಕೆ ಅದು 3,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಪ್ರಸ್ತಾವನೆ ಮಾಡಿದ್ದಾರೆ. ಈಗ ಆ ಯೋಜನೆಯಿಂದ ನಮ್ಮ ಆಲಮಟ್ಟಿ ಜಲಾಶಯ, ಹಿಪ್ಪರಿಗಿ ಮತ್ತು ಬಸವಸಾಗರ ಜಲಾಶಯಕ್ಕೆ ನಮ್ಮ ನೀರಿನ ಕೊರತೆ ತುಂಬ ಆಗ್ತೈತಿ. ಆದ ಕಾರಣ ಆ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಕೈ ಬಿಡಬೇಕು. ಈಗ ಬಚಾವತ ತೀರ್ಪಿನ ಪ್ರಕಾರ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ನೀರಿನ ಹಂಚಿಕೆಯನ್ನು ಮಾಡಲಾಗಿದೆ. ಈಗ ಕೋಟ ಹಂಚಿಕೆ ಆಗೈತಿ. ಮತ್ತು ಈಗ ಹಂಚಿಕೆ ಆದ್ರೂ ಈಗ ಮಹಾರಾಷ್ಟ್ರ ಸರ್ಕಾರ 8 TMC ನೀರನ್ನು ಬಳಕೆ ಮಾಡೋದು ಇದು ಖಂಡನೀಯ ಅಂತ ಹೇಳ್ತೀನಿ. ಆದ ಕಾರಣ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನು ಆಗದಂತೆ ನೋಡ್ಕೋಬೇಕು. ಈ ಯೋಜನೆಯನ್ನು ರೂಪಿಸಿದ್ದೇ ಆದಲ್ಲಿ ನಾವು ರೈತರು ಮತ್ತು ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಮಾನದೊಳಗೆ ಮಾಡೋಕ್ಕೆ ನಾವು ರೂಪಿಸ್ತೇವೆ. ಇದು ಕರ್ನಾಟಕ ಮಾತ್ರವಲ್ಲದೆ ನದಿಯ ಕೆಳಭಾಗದಲ್ಲಿರುವ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಿಗೂ ಹರಿಯುವ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗಲಿದೆ. ಕೃಷ್ಣಾ ನದಿಯು ಭಾರತದ ಪರ್ಯಾಯ ದ್ವೀಪದಲ್ಲಿ 2ನೇ ಅತಿ ದೊಡ್ಡ ನದಿ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದ ಬಳಿ ಉಗಮಿಸಲಿದೆ. ಮಹಾರಾಷ್ಟ್ರದಲ್ಲಿ 303 ಕಿಲೋಮೀಟರ್ ಹರಿದರೆ ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಹಾಗೂ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಒಟ್ಟು 1300 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿ ಸೇರುತ್ತೆ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಒಟ್ಟು 2,57,000 ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಇದು ಸೃಷ್ಟಿ ಮಾಡ್ತದೆ. ಮಹಾರಾಷ್ಟ್ರದಲ್ಲಿ 68,800 ಕಿಲೋಮೀಟರ್, ಕರ್ನಾಟಕದಲ್ಲಿ 1,12,600 ಕಿಲೋಮೀಟರ್ ಹಾಗೂ ಆಂಧ್ರ ಪ್ರದೇಶದಲ್ಲಿ 75,600 ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಇದು ಸೃಷ್ಟಿ ಮಾಡುತ್ತೆ. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ನ್ಯಾಯಾಧೀಕರಣ 2ರಿಂದ ರಾಜ್ಯಕ್ಕೆ ಒಟ್ಟಾರೆ ಹಂಚಿಕೆಯಾಗಿರುವ ನೀರಿನ ಪ್ರಮಾಣ 911 TMC. ಅದೇ ರೀತಿ ಮಹಾರಾಷ್ಟ್ರಕ್ಕೆ 666 TMC, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಕ್ಕೆ ಒಟ್ಟು 1,001 TMC ನೀರು ಹಂಚಿಕೆಯಾಗಿದೆ. ವೀಕ್ಷಕರೇ, ಮಹಾರಾಷ್ಟ್ರ ಈ ಯೋಜನೆ ತರಲು ಪ್ರಮುಖ 5 ಕಾರಣಗಳನ್ನು ನಾವು ನೋಡೋದಾದರೆ, ಮಹಾರಾಷ್ಟ್ರ ಸರ್ಕಾರ ಈ ರಾಧಾಕೃಷ್ಣ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಇದಕ್ಕೆ 5 ಪ್ರಮುಖ ಕಾರಣಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಒಂದನೆಯದ್ದು ಇಚಲಕರಂಜಿ ನಗರದ ಭೀಕರ ಕುಡಿಯುವ ನೀರಿನ ಅಭಾವ. ಕೊಲ್ಲಾಪುರ ಜಿಲ್ಲೆಯ ಪ್ರಮುಖ ಕೈಗಾರಿಕಾ ಹಾಗೂ ಟೆಕ್ಸ್ಟೈಲ್ ಹಬ್ ಆಗಿರುವ ಇಚಲಕರಂಜಿ ತೀವ್ರ ಕುಡಿಯುವ ನೀರಿನ ಅಭಾವ ಎದುರಿಸ್ತಾ ಇದೆ. ಪ್ರಸ್ತುತ ಅಲ್ಲಿಗೆ ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳಿಂದ ನೀರು ಪೂರೈಸುತ್ತಿದ್ದರೂ ಕಲುಷಿತ ನೀರಿನಿಂದಾಗಿ ನೀರಿನ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಕಂಡುಬರ್ತಾ ಇದೆ. ಎರಡನೆಯದ್ದು ಹಳೆಯ ಯೋಜನೆಗಳಿಗೆ ಎದುರಾಗಿರುವ ತೀವ್ರ ವಿರೋಧ. ಈ ರಾಧಾಕೃಷ್ಣ ಯೋಜನೆಗಿಂತ ಮುಂಚೆ ಮಹಾರಾಷ್ಟ್ರ ಸರ್ಕಾರ ಇಚಲಕರಂಜಿಗೆ ನೀರು ತರಲು ಕಾಳಮ್ಮನವಾಡಿ, ದಾಸೋಳಿ ಹಾಗೂ ಅಮೃತ್ ಯೋಜನೆಯಡಿ ಸುಳುಕೋಡು ಯೋಜನೆಯನ್ನು ರೂಪಿಸಿತ್ತು. ಆದರೆ ಆಯಾ ನದಿ ದಂಡೆಯ ಸ್ಥಳೀಯರು, ರೈತರು ಉಗ್ರ ಪ್ರತಿಭಟನೆ ನಡೆಸಿದ್ದರಿಂದಾಗಿ ಆ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಕೈಬಿಡಿತು. ಈಗ ಸ್ಥಳೀಯರ ವಿರೋಧವಿಲ್ಲದ ಹೊಸ ಮೂಲವನ್ನು ಹುಡುಕುವುದು ಮಹಾರಾಷ್ಟ್ರಕ್ಕೆ ಅನಿವಾರ್ಯವಾಗಿತ್ತು. ಮೂರನೆಯದು ಯಾವುದೇ ವಿರೋಧವಿಲ್ಲದ ಜೂನ್ ದಾನ್ವಾಡ್ ಜಾಗದ ಆಯ್ಕೆ. ತನ್ನದೇ ರಾಜ್ಯದ ನದಿ ದಂಡೆಯ ಗ್ರಾಮಸ್ಥರ ಆಕ್ಷೇಪ ತಪ್ಪಿಸಲು
ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಗಡಿಯಲ್ಲಿರುವ ಕಲ್ಲೋಳ ಬ್ಯಾರೇಜ್ಗಿಂತ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ಜೂನ್ ದಾನ್ವಾಡ್ ಗ್ರಾಮದ ಪುರಾತನ ರಾಧಾಕೃಷ್ಣ ದೇವಾಲಯದ ಆವರಣದ ನದಿ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದೆ. ಹಾಗಾಗಿಯೇ ಈ ಯೋಜನೆಗೆ ರಾಧಾಕೃಷ್ಣ ನೀರು ಪೂರೈಕೆ ಯೋಜನೆ ಅಂತ ಹೆಸರಿಡಲಾಗಿದೆ. 4ನೇದು ದೀರ್ಘಕಾಲೀನ ಅಗತ್ಯತೆ. ಅಂದರೆ ಬರುವ 2054ರವರೆಗಿನ ಇಚಲಕರಂಜಿ ನಗರದ ಜನಸಂಖ್ಯೆಯನ್ನು ಅಂದಾಜು ಮಾಡಿಕೊಂಡು ನಗರಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಪರಿಹಾರ ಒದಗಿಸಲು ಈ ಯೋಜನೆಯನ್ನು ಡಿಸೈನ್ ಮಾಡಲಾಗಿದೆ. ಇನ್ನು 5ನೇದು ತನ್ನ ಪಾಲಿನ ನೀರಿನ ಪೂರ್ಣ ಪ್ರಮಾಣದ ಬಳಕೆ. ನ್ಯಾಯಾಧೀಕರಣ ತನಗೆ ಹಂಚಿಕೆ ಮಾಡಿರುವ ನೀರಿನ ಮಿತಿಯೊಳಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದ್ದು, ಸಿಕ್ಕಿರುವ ಅಕ್ಕಿನ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವುದು ತಮ್ಮ ಉದ್ದೇಶ ಎಂಬುದು ಮಹಾರಾಷ್ಟ್ರ ಸರ್ಕಾರದ ಪ್ರತಿಪಾದನೆ. ತನ್ನ ಸ್ವಂತ ರಾಜ್ಯದ ಗ್ರಾಮಸ್ಥರ ವಿರೋಧಕ್ಕೆ ತುತ್ತಾಗಿದ್ದ ಸುಳ್ಕುಡಿ ಯೋಜನೆಗೆ ಪರ್ಯಾಯವಾಗಿಯೇ ಕರ್ನಾಟಕದ ಗಡಿಗೆ ತೀರ ಹತ್ತಿರದಲ್ಲಿ ನೀರು ಎತ್ತಿ ಇಚಲಕರಂಜಿಯ ನೀರಿನ ಅಭಾವ ನೀಗಿಸಲು ಮಹಾರಾಷ್ಟ್ರ ಈಗ ಮುಂದಾಗಿದೆ. ಆದರೆ ಈ ರಾಧಾಕೃಷ್ಣ ಯೋಜನೆಯಿಂದ ಕರ್ನಾಟಕಕ್ಕೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೃಷ್ಣಾ ಜಲಾನಯನ ಪ್ರದೇಶದ ರೈತರಿಗೆ ನೇರವಾಗಿ ಯಾವೆಲ್ಲ ದೊಡ್ಡ ಅನಾನುಕೂಲಗಳು ಮತ್ತು ಅಪಾಯಗಳಿವೆ ಎಂಬುದು ಇಲ್ಲಿದೆ. ಮೊದಲನೇ ಆತಂಕ ಆಲಮಟ್ಟಿ ಜಲಾಶಯದ ಒಳ ಹರಿವಿಗೆ ಕಡಿತ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವ ಆಲಮಟ್ಟಿ ಜಲಾಶಯಕ್ಕೆ ಈಗ ಹರಿದು ಬರುತ್ತಿರುವ ನೀರು ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ. ಗಡಿಗೆ ಸಮೀಪವಿರುವ ಜೂನ್ ದಾನ್ವಾಡ್ ಬಳಿ ಭಾರೀ ಪ್ರಮಾಣದಲ್ಲಿ ನೀರನ್ನು ಎತ್ತಿ MSEB ಪಂಪ್ ಹೌಸ್ಗಳ ಮೂಲಕ ಇಚಲಕರಂಜಿಗೆ ಪಂಪ್ ಮಾಡಲು ಯೋಜಿಸಲಾಗಿದೆ. ಮಹಾರಾಷ್ಟ್ರ ಭಾಗದಲ್ಲೇ ನೀರು ಪಂಪ್ ಆಗುವುದರಿಂದ ಆಲಮಟ್ಟಿಗೆ ಬರುವ ಒಳಹರಿವು ಗಣನೀಯವಾಗಿ ಕುಸಿಯಲಿದೆ. ಇನ್ನು 2ನೇ ಆತಂಕ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಕುಡಿಯುವ ನೀರಿಗೆ ಕುತ್ತು ಬರುವುದು. ಕೃಷ್ಣಾ ನದಿಯು ಕರ್ನಾಟಕವನ್ನು ಪ್ರವೇಶಿಸುವ ಗಡಿಭಾಗದಲ್ಲೇ ನೀರು ಎತ್ತುವುದರಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ರಾಯಬಾಗ, ಕಾಗವಾಡ, ಅಥಣಿ ಮುಂತಾದ ತಾಲೂಕುಗಳ ಬ್ಯಾರೇಜ್ಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿಯಲಿದೆ. ಬೇಸಿಗೆಯಲ್ಲಿ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ನದಿ ದಂಡೆಯ 100 ಗ್ರಾಮಗಳು ಮತ್ತು ನಗರಗಳಿಗೆ ಕುಡಿಯುವ ನೀರಿನ ಭೀಕರ ಅಭಾವ ಎದುರಾಗಲಿದೆ. 3ನೇ ಆತಂಕ ಗಡಿ ಭಾಗದ ಕಬ್ಬಿನ ಬೆಳೆಗೆ ಭಾರೀ ನಷ್ಟ. ಚಿಕ್ಕೋಡಿ ಮತ್ತು ಅಥಣಿ ಭಾಗದಲ್ಲೇ ನದಿ ನೀರಾವರಿಯನ್ನೇ ನೆಚ್ಚಿಕೊಂಡು ಅಪಾರ ಪ್ರಮಾಣದಲ್ಲಿ ಕಬ್ಬು ಮತ್ತು ಇತರ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಬೇಸಿಗೆಯಲ್ಲಿ ಈಗಾಗಲೇ ನದಿ ನೀರು ಕಡಿಮೆಯಾಗಿರುತ್ತದೆ. ಇಂತಹ ಸಮಯದಲ್ಲಿ ಮಹಾರಾಷ್ಟ್ರ ನಿರಂತರವಾಗಿ ನೀರು ಎತ್ತಿದರೆ ಕರ್ನಾಟಕ ಭಾಗದ ಏತ ನೀರಾವರಿ ಪಂಪ್ಸೆಟ್ಗಳಿಗೆ ನೀರೇ ಸಿಗದೆ ಬೆಳೆಗಳು ಒಣಗಿ ರೈತರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇನ್ನು 4ನೇ ಆತಂಕ ನೋಡೋದಾದರೆ ಪಾರದರ್ಶಕತೆಯ ಅಭಾವ ಮತ್ತು ಅಕ್ರಮ ಬಳಕೆಯ ಭೀತಿ. ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪಿನ ಪ್ರಕಾರ ಪ್ರತಿಯೊಂದು ರಾಜ್ಯವು ತನಗೆ ನಿಗದಿಯಾದಷ್ಟೇ ನೀರನ್ನು ಬಳಸಬೇಕು. ಆದರೆ ಮಹಾರಾಷ್ಟ್ರ ಸರ್ಕಾರ ಈ ಯೋಜನೆಯ ಸಂಪೂರ್ಣ ತಾಂತ್ರಿಕ ನಕ್ಷೆ, ಜಲಾಶಯದ ಸಾಮರ್ಥ್ಯ ಮತ್ತು ನೀರು ಎತ್ತುವ ಸಾಮರ್ಥ್ಯದ ಮಾಹಿತಿಯನ್ನು ಕರ್ನಾಟಕದ ಜೊತೆ ಹಂಚಿಕೊಂಡಿಲ್ಲ. ಹೀಗಾಗಿ ಕುಡಿಯುವ ನೀರಿನ ನೆಪದಲ್ಲಿ ಮಹಾರಾಷ್ಟ್ರ ತನ್ನ ಹಂಚಿಕೆಯ ಪಾಲಿಗಿಂತ ಹೆಚ್ಚಿನ ನೀರನ್ನು ಎತ್ತಿ ಬಳಸಿಕೊಳ್ಳುವ ಭೀತಿ ಕರ್ನಾಟಕಕ್ಕೆ ಶುರುವಾಗಿದೆ. 5ನೇ ಆತಂಕ ಬೇಸಿಗೆಯಲ್ಲಿ ಕೃಷ್ಣಾ ನದಿ ಸಂಪೂರ್ಣ ಒಣಗುವ ಅಪಾಯ. ಸಾಮಾನ್ಯವಾಗಿ ಮಾರ್ಚ್ನಿಂದ ಮೇ ತಿಂಗಳ ಬೇಸಿಗೆಯಲ್ಲಿ ನದಿಯಲ್ಲಿ ನೀರು ಕಡಿಮೆ ಇದ್ದಾಗ ಕರ್ನಾಟಕವು ಮಹಾರಾಷ್ಟ್ರದ ಕೊಯ್ನಾ ಅಥವಾ ಕಾಳಮ್ಮನವಾಡಿ ಜಲಾಶಯಗಳಿಂದ ನೀರು ಹರಿಸುವಂತೆ ಮನವಿ ಮಾಡುತ್ತೆ. ಈಗ ಗಡಿಯಲ್ಲೇ ಬೃಹತ್ ಪಂಪಿಂಗ್ ವ್ಯವಸ್ಥೆ ಬಂದರೆ ಬೇಸಿಗೆಯಲ್ಲಿ ನದಿ ಪಾತ್ರ ಸಂಪೂರ್ಣವಾಗಿ ಒಣಗಿ ಹೋಗುವ ಅಪಾಯವಿದೆ. ಇದೇ ಕಾರಣಕ್ಕೆ ಮಹಾರಾಷ್ಟ್ರದ ಈ ರಾಧಾಕೃಷ್ಣ ನೀರಾವರಿ ಯೋಜನೆಗೆ ಕರ್ನಾಟಕದ ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ಈಗ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಂದಿರತಕ್ಕಂಥ ಆ ಬ್ಯಾರೇಜನ್ನು ಅದನ್ನು ನೀರಾವರಿಯನ್ನು ಕಟ್ಟಬಾರ್ದು. ಅದನ್ನು ಕಟ್ಟಿದ್ರಿಂದ ನಮ್ಮ ಕರ್ನಾಟಕಕ್ಕೆ ಭಾಳ ಹಾನಿ ಆಕೈತಿ. ಅದರಿಂದ ಅದನ್ನು ಕೈ ಬಿಡಬೇಕು ಅಂಥೇಳಿ ಜಲಸಂಪನ್ಮೂಲ ಸಚಿವರಿಗೆ ಇದೊಂದು ಮನವರಿಕೆ ಕೊಡುತ್ತೇವೆ. ಒಂದು ವೇಳೆ ಅದನ್ನು ಮಾಡೋದೇ ಆದರೆ ನಾವು ರಸ್ತೆಗಿಳಿದು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪಿನ ಪ್ರಕಾರ ಯಾವುದೇ ಹೊಸ ಯೋಜನೆಗಳು ಕೆಳಭಾಗದ ರಾಜ್ಯಗಳ ಹಕ್ಕುಗಳಿಗೆ ಧಕ್ಕೆ ತರಬಾರದು. ಆದರೆ ಮಹಾರಾಷ್ಟ್ರವು ಈ ನಿಯಮ ಮೀರಿ ಹೆಚ್ಚಿನ ನೀರನ್ನು ಬಳಸಿಕೊಳ್ಳಬಹುದು ಎಂಬುದು ರೈತರ ಕಳವಳ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರವು ಈ ಯೋಜನೆಯ ಸಂಪೂರ್ಣ ತಾಂತ್ರಿಕ ವಿವರಗಳು, ಜಲಾಶಯದ ನೀರು ಸಂಗ್ರಹಣಾ ಸಾಮರ್ಥ್ಯ, ನೀರಿನ ಬಳಕೆ ಹಾಗೂ ನ್ಯಾಯಾಧೀಕರಣದಿಂದ ಪಡೆದಿರುವ ಅನುಮತಿ ಪತ್ರಗಳನ್ನು ಕೂಡಲೇ ಬಹಿರಂಗಪಡಿಸಬೇಕು ಎಂದು ಕನ್ನಡಪರ ಸಂಘಟನೆಗಳು ಗಟ್ಟಿಯಾಗಿ ಒತ್ತಾಯಿಸ್ತಾ ಇದ್ದಾವೆ. ವೀಕ್ಷಕರೇ, ನಾವಿಲ್ಲಿ ಒಂದು ಸೂಕ್ಷ್ಮವಾದ ಅಂಶವನ್ನು ಗಮನಿಸಬೇಕು. ಕರ್ನಾಟಕ ಸರ್ಕಾರ ತಮಿಳುನಾಡು ಗಡಿ ಸಮೀಪ ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಿಸಲು ಮುಂದಾದಾಗ ತಮಿಳುನಾಡು ಹೇಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆಯೋ
ಮಹಾರಾಷ್ಟ್ರದ ಈ ರಾಧಾಕೃಷ್ಣ ಯೋಜನೆಯ ಉದ್ದೇಶ ಮತ್ತು ಸ್ವರೂಪವೂ ಅದೇ ರೀತಿಯಲ್ಲಿದೆ. ಕಾವೇರಿಯಲ್ಲಿ ಮಳೆ ಅಭಾವ ಉಂಟಾದಾಗ ತಮಿಳುನಾಡಿಗೆ ನಿಗದಿಪಡಿಸಿದ ನೀರು ಹರಿಸುವುದು ಕರ್ನಾಟಕಕ್ಕೆ ದೊಡ್ಡ ಸವಾಲು. ಅದಕ್ಕಾಗಿಯೇ ಮೇಕೆದಾಟು ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಸದ್ಯ ಇದು ತಮಿಳುನಾಡಿನ ವಿರೋಧದಿಂದಾಗಿ ಕಾನೂನು ತೊಡಕು ಎದುರಿಸ್ತಾ ಇದೆ. ಅದೇ ರೀತಿಯಲ್ಲಿ ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣದ ತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು 524.25 ಮೀಟರ್ಗೆ ಹೆಚ್ಚಿಸಿ ನೀರು ಸಂಗ್ರಹಿಸಲು ಕೇಂದ್ರ ಸರ್ಕಾರ ಅಂತಿಮ ಅಧಿಸೂಚನೆ ಮತ್ತು ನೆರೆ ರಾಜ್ಯಗಳ ಕಾನೂನು ಸವಾಲುಗಳಿಂದ ವಿಳಂಬ ಆಗ್ತಾ ಇದೆ. ಮುಂಗಾರು ಋತುವಿನಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಮುಂತಾದ ಜಲಾಶಯಗಳಿಂದ ದಿಢೀರನೆ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರು ಬಿಟ್ಟಾಗ ಬಹುತೇಕ ಬೆಳಗಾವಿ, ಬಾಗಲಕೋಟೆ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿ ಕೃಷಿ ಮತ್ತು ಆಸ್ತಿ ಹಾನಿಯಾಗುತ್ತದೆ. ಒಟ್ಟಾರೆಯಾಗಿ ಈ ಸಾಲು ಸಾಲು ಆತಂಕಗಳಿಂದಾಗಿ ರಾಧಾಕೃಷ್ಣ ನೀರಾವರಿ ಯೋಜನೆಯು ಕೃಷ್ಣಾ ನದಿ ನೀರು ಹಂಚಿಕೆಯಲ್ಲಿ ಮತ್ತೊಂದು ಸುದೀರ್ಘವಾದ ಅಂತಾರಾಜ್ಯ ವಿವಾದವನ್ನಾಗಿ ಮಾರ್ಪಡಿಸುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ವೀಕ್ಷಕರೇ, ಇದು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.